MRP ಚೇಂಜ್ ಆಗ್ಲಿಲ್ಲ ಅಂದ್ರ ನಿಮ್ ಬಿಸ್ನೆಸ್ ಕ್ಲೋಸ್ ಆಗ್ಬೋದ್ರಿ. 22 ಸೆಪ್ಟೆಂಬರ್ 2025 ದಿಂದ ಇದು ಲಾಗು ಆಕೈತಿ. ನೀವು ಯಾರು ಟ್ರೇಡರ್ಸ್ ಅಥವಾ ವೆಂಡರ್ಸ್ ಇರ್ಬೋದು, ಯಾರು MRP ಐಟಮ್ಸ್ ಮಾರಾತಾರೋ ಅಥವಾ ಎನಿ ಕಸ್ಟಮರ್ ಹೂ ಇಸ್ ಬೈಯಿಂಗ್ MRP ಐಟಮ್ಸ್, ಇವ್ರೆಲ್ಲರ ಮೇಲೆ ಇದು ಲಾಗು ಆಕೈತಿ ನೋಡ್ರಿ. ಹೆಂಗ್ ಆಕೈತಿ ಎಕ್ಸಾಕ್ಟ್ಲಿ ನಾ ಹೇಳ್ತೀನಿ. 22 ಸೆಪ್ಟೆಂಬರ್ ಈಗ ಇಬ್ರು ಆಫೀಸರ್ಸ್ ಬರ್ತಾರೆ ಸಿವಿಲ್ ಡ್ರೆಸ್ ಹಾಕೊಂಡು, ನಾರ್ಮಲ್ ಕಸ್ಟಮರ್ ಗತೆ. ಅವ್ರು ಬಂದು ನಿಮ್ ಕಡೆಯಿಂದ ತಗೊಂಡ್ ಹೋಗ್ತಾರ್ರಿ ಐಟಮ್, ನೀವು ಅವ್ರಿಗೆ ಬಿಲ್ ಕೊಡ್ತೀರಿ. ಆತ ನೀವೇನ ನಂಗೆ ರೊಕ್ಕ ಬಂತ ಆರಾಮ ಮಜಾ ಮಾಡ್ತಾ ಹಂಗ ಆಗೋಂಗಿಲ್ರಿ. ಅವ್ರ ಅಲ್ಲಿ ಆಫೀಸರಿಗೆ ಹೋಗಿ ಹಿಂದ್ ಏನ್ ನೋಡ್ತಾರ ಅದ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೇನೆ ನೋಡ್ರಿ. GST ಆಫೀಸರ್ ಏನ್ ನೋಡ್ತಾನೋ, ನೀ MRP ಮೇಲೆ GST ಕಲೆಕ್ಟ್ ಮಾಡಿ, ಹಂಗಾರ ನೀ ಎಕ್ಸ್ಟ್ರಾ GST ಕಲೆಕ್ಟ್ ಮಾಡಿ ನಂಗೆ GST ಕಟ್ಬೇಕು, ಕಸ್ಟಮರಿಗೆ ಪ್ರೈಸ್ ರಿಡಕ್ಷನ್ ಸಿಕ್ಕಿಲ್ಲ. ಅದಾದ್ಮೇಲೆ ಅವ್ರು ಒಂದು ಇನ್ಸ್ಪೆಕ್ಷನ್ ನೋಟಿಸ್ ಕಳಿಸ್ತಾರೆ, ಬಂದು ನಿಮ್ ಸ್ಟಾಕ್ಸ್ ಎಲ್ಲ ಸೀಸ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ 76 ಹೋಗಿ ನೋಟಿಸ್ ಕಳಿಸಿ ರಿಕವರಿ ಮಾಡ್ಬೋದ್ರಿ. ಅದ್ರದ್ದು ಏನು ಟೈಮ್ ಲಿಮಿಟ್ ಇಲ್ಲ, ಎಷ್ಟು ಬೇಕಾದಷ್ಟು ಮಾಡ್ಬೋದು. ಇನ್ನೊಂದು LM ಆಫೀಸರ್ ಅಂದ್ರೆ ಲೀಗಲ್ ಮತ್ತು ಮೆಟ್ರಾಲಜಿ ಆಕ್ಟ್ ಒಳಗೆ ಯಾರು ಆಫೀಸರ್ ಇರ್ತಾರೆ ಅವ್ರ ಕೆಲಸ ಏನು, ಈಗ GST ರೇಟ್ ರೆಡ್ಯೂಸ್ ಆತಂತ ತಿಳ್ಕೊರಿ, ನೀವು MRPನೂ ಚೇಂಜ್ ಆಗ್ಬೇಕು. ಅದಾಗಿಲ್ಲ ಅಂದ್ರೆ ಅವ್ರು ಬಂದು ನೋಡ್ತಾರೆ, ಟೆಸ್ಟ್ ಪರ್ಚೇಸ್ ಮಾಡ್ತಾರೆ, ಹೋಗ್ತಾರೆ. MRP ರೆಡ್ಯೂಸ್ ಮಾಡ್ಲಿಲ್ಲ, ಓಕೆ. ಆಮೇಲೆ ನೀವು ಒಂದು ಲವ್ ಲೆಟರ್ ಬರ್ತೈತ್ರಿ, ಫೈನ್, ಪೆನಾಲ್ಟಿ, ಕಾನ್ಫಿಸ್ಕೇಶನ್ ಎಲ್ಲಾನು ಒಂದು ಸಿಂಗಲ್ ಶಾರ್ಟ್ ಹೋಗಿ ಹಾಕೈತ್ರಿ. ಎಷ್ಟು MRP ರೆಡ್ಯೂಸ್ ಮಾಡಬೇಕು, ಏನೇನ್ ಪ್ರಾವಿಷನ್ಸ್ ಅದಾವು ಇನ್ನೊಂದು ವಿಡಿಯೋ ಒಳಗೆ ಹೇಳ್ತೇನೆ. ಇಂಥವೆಲ್ಲ ವಿಡಿಯೋಸ್ ಬೇಕಂದ್ರೆ ನಂಗೆ ಫಾಲೋ ಮಾಡ್ರಿ. ನಾನು CA ರಾಹುಲ್ ಆರ್ ಗಾಂಧಿ. ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ತಗೊಂಡ್ ಬರ್ತೇನೆ.